ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ಗುರು, ಈ ಪ್ಯಾನ್ ಇಂಡಿಯಾ ಗ್ಲೋಬಲ್ ಮಾರ್ಕೆಟಿಂಗ್ ಅನ್ನೋದೆಲ್ಲ ಬರೋ ಪ್ರತಿ ಸಿನಿಮಾಗೂ ವರ್ಕೌಟ್ ಆಗಲ್ಲ. ಅದ್ರ ಹಿಂದೆ ಓಡ್ತಾ ಇರೋರೆಲ್ಲ ಮೊದಲು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಂಟೆಂಟ್ ಇಂದ ಸಿನಿಮಾ ತನ್ನ ಮಾರ್ಕೆಟ್ ಅನ್ನ ಬೆಳೆಸ್ಕೊಂಡ್ರೆ ಅದು ಪ್ರತಿ ಸಿನಿಮಾ ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಇನ್ನ ತುಂಬಾ ದಿನದಿಂದ ಕಾಯ್ತಾ ಇದ್ದ ಮಾರ್ಟಿನ್ ಟ್ರೈಲರ್ 1 ರಿಲೀಸ್ ಆಗಿದೆ. ನೋಡದೆ ಇಷ್ಟ ಆಯ್ತು. ಮೊದಲಿಗೆ ನಮ್ಮ ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನೋ ಈ ಸಮಯದಲ್ಲಿ ಈ ಟ್ರೈಲರ್ 1 ಏನಿದೆಯಲ್ಲ ಅದು ಜನಗಳನ್ನ ಥಿಯೇಟರ್ಗೆ ಬರೋ ಹಾಗೆ ಮಾಡಿದ್ದು, ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಿದ್ದು ಎಲ್ಲ ನೋಡಿ ನನಗಂತೂ ಖುಷಿ ಆಯ್ತು. ಇನ್ಮೇಲೆ ಆದ್ರೂ ಎಲ್ಲಾ ಸಿನಿಮಾಗಳಿಗೂ ಜನ ಥಿಯೇಟರ್ಗೆ ಬಂದು ನೋಡ್ಲಿ ಅಂತ ಕೇಳ್ತಾ ಇವಾಗ ಬಿಡುಗಡೆ ಆಗಿರುವ ಮಾರ್ಟಿನ್ ಟ್ರೈಲರ್ 1 ನೋಡಿ ನನಗೇನಿಸ್ತು ಹೇಳ್ತೀನಿ ಬನ್ನಿ. ಇನ್ನ ಮಾರ್ಟಿನ್ ಸಿನಿಮಾದ ಈ ಟ್ರೈಲರ್ ನಿಜವಾಗ್ಲೂ ಎಲ್ಲ ವಿಭಾಗಗಳಲ್ಲೂ ಗೆದ್ದಿದೆ ಅಂತ ಹೇಳ್ತೀನಿ. ನಿರ್ದೇಶಕರು ತುಂಬಾ ಪ್ಲಾನ್ ಮಾಡಿ ಟ್ರೈಲರ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಸಿನಿಮಾ ಬಗ್ಗೆ ಬಿಟ್ಟು ಕೊಟ್ಟಿಲ್ಲ. ಈ ಹಿಂದೆ ರಿಲೀಸ್ ಆಗಿದ್ದ ಟೀಸರ್ ನ ಮುಂದುವರೆದ ಭಾಗವಾಗಿ ಈ ಟ್ರೈಲರ್ ಬಂದಿದೆ ಅಂತ ಹೇಳ್ತೀನಿ. ಇನ್ನ ಈ ಸಿನಿಮಾದಲ್ಲಿ ಧ್ರುವ ಅವರು 2 ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ಧ್ರುವ ಅವರ ಒಂದು ಕ್ಯಾರೆಕ್ಟರ್ ಅಂದ್ರೆ ಇಂಡಿಯನ್ ಆರ್ಮಿ ಕಮಾಂಡರ್ ಮಾರ್ಟಿನ್ ಪಾತ್ರಕ್ಕೆ ಸಂಬಂಧಿಸಿದಂತೆ ಮಾತ್ರ ಟ್ರೈಲರ್ ನಲ್ಲಿ ಹೇಳಿದ್ದಾರೆ. ಅಂಡ್ ಈ ಟ್ರೈಲರ್ ನಲ್ಲಿ ಬಿಗಿನಿಂಗ್ ಅಲ್ಲಿ ತೋರಿಸಿರೋ ಹಾಗೆ ಹಲವು ಬೇರೆ ರಾಷ್ಟ್ರಗಳು, ಮಾಸ್ಕೋ, ಹಾಂಗ್ಕಾಂಗ್, ಸಿಡ್ನಿ, ಟರ್ಕಿ, ಬರ್ಲಿನ್ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಏನು ನಡೀತಿದೆ ಅದಕ್ಕೆ ಅಂಡರ್ ಕವರ್ ನಲ್ಲಿ ನಮ್ಮ ಕಮಾಂಡರ್ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನಡೆಯೋ ಘಟನೆಗೆ ಮೂಲ ಇರೋದು ಪಾಕಿಸ್ತಾನದಲ್ಲಿ. ಸೊ ಅಲ್ಲಿಗೆ ನಮ್ಮ ಹೀರೋ ಬಂದು ಸಿಕ್ಕಾಕೊಂಡಿದ್ದಾನೆ ಅನ್ನೋದನ್ನ ಮಾತ್ರ ಮುಖ್ಯವಾಗಿ ಹೇಳಿರೋ ಆಗಿದೆ. ಇನ್ನ ಈ ಶಾಟ್ ನೋಡಿ, ಒಬ್ಬ ನಾರ್ಮಲ್ ವ್ಯಕ್ತಿ ಆಗಿದ್ರೆ ಈ ರೀತಿ ಸೆಕ್ಯೂರಿಟಿ ಜೊತೆಗೆ ಕರ್ಕೊಂಡು ಹೋಗಕ್ಕೆ ಹೋಗಲ್ಲ. ಸೊ ಇಲ್ಲಿ ಅರೆಸ್ಟ್ ಆಗಿರೋದು ಒಬ್ಬ ತುಂಬಾ ಮುಖ್ಯವಾದ ವ್ಯಕ್ತಿ ಅನ್ನೋದು ಗೊತ್ತಾಗ್ತಿದೆ. ಅಂಡ್ ಅದು ಮಿಲಿಟರಿ ಕಮಾಂಡೋನೇ ಇರಬೇಕು ಅನ್ನೋದಕ್ಕೆ ಈ ಒಂದು ಶಾಟ್ ನಲ್ಲಿ ಗ್ರೀನ್ ಡ್ರೆಸ್ ನಲ್ಲಿ ಇರೋ ವ್ಯಕ್ತಿ ಅದು ಧ್ರುವ ಸರ್ಜಾ ಅವರು ಅನ್ನೋದಕ್ಕೆ ಈ ಹಿಂದೆ ಮೇಕಿಂಗ್ ಫೋಟೋಗಳು ಸಾಕ್ಷಿ. ಅಂಡ್ ಇವಾಗ ಈ ಕಮಾಂಡರ್ ಮಾರ್ಟಿನ್ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಕಿಸ್ತಾನಿ ಆಫೀಸರ್ಗಳು. ಅಂಡ್ ಇಲ್ಲಿ ತೋರಿಸಿರೋ ಕಂಟೈನರ್ ನಲ್ಲಿ ಏನೋ ಸಾಗಿಸ್ತಾ ಇರೋದು ಮತ್ತೊಂದು ವಿಶೇಷ. ಯಾರು ಯಾಕೆ ಅನ್ನೋದು ರಿವೀಲ್ ಮಾಡಿಲ್ಲ. ಇನ್ನ ನಮ್ಮ ಇಂಡಿಯನ್ ಕಮಾಂಡೋ ಮಾರ್ಟಿನ್ ನನ್ನ ಪಾಕಿಸ್ತಾನಿ ಅಧಿಕಾರಿಗಳು ಜೈಲಲ್ಲಿ ಸಾಯಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನಮ್ಮ ಕಮಾಂಡೋ ಅದಕ್ಕೆಲ್ಲ ಬಗ್ಗಲ್ಲ ಅನ್ನೋದು ಈ ಹಿಂದೆ ಬಿಡುಗಡೆಯಾದ ಟೀಸರ್ ನಲ್ಲಿ ನಾವು ನೋಡಿದ್ವಿ. ಇನ್ನ ಇಲ್ಲಿ ಧ್ರುವ ಅವರ ಲುಕ್ ನಿಜವಾಗ್ಲೂ ಮೈ ಜುಮ್ ಅನ್ಸೋದು ಗ್ಯಾರಂಟಿ. ಇನ್ನು ಟ್ರೈಲರ್ ನಲ್ಲಿ ಮುಖ್ಯವಾಗಿ ಕಾಣೋದು ಅಂದ್ರೆ ಅದು ಅಲ್ಲಿನ ಆಕ್ಷನ್ ಬ್ಲಾಕ್ಗಳು, ಬೈಕ್ ಮತ್ತು ಕಾರ್ ಚೇಸಿಂಗು, ಈ ಹಿಂದೆ ಹೇಳಿದ ಕಂಟೈನರ್ ಗಳನ್ನ ಸಾಗಿಸ್ತಾ ಇರೋ ಲಾರಿಗಳು ಅಂಡ್ ಅದನ್ನ ಚೇಸಿಂಗ್ ಮಾಡ್ತಾ ಇರೋ ಮತ್ತದೇ ಬೈಕ್ಗಳು, ಇನ್ನ ಒಂದು ಸ್ಪೀಡ್ ಆಗಿ ಬರ್ತಾ ಇರೋ ಟ್ರೈನು, ಅದರಲ್ಲೂ ಆ ಟ್ರೈನ್ ನ ಬ್ರೇಕ್ ಹಾಕಿ ಸಡನ್ ಆಗಿ ನಿಲ್ಸೋ ತರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ಟ್ರೈನ್ಗಳ ಗಾಲಿಗಳ ಕೆಳಗೆ ಬೆಂಕಿ, ಮತ್ತೆ ಮೇಲೆ ಎಲೆಕ್ಟ್ರಿಕ್ ಲೈನು, ಅಲ್ಲಿ ಕೂಡ ಸ್ಪಾರ್ಕ್ ಬರ್ತಾ ಇದೆ. ಇದರಿಂದ ಏನೋ ಎಮರ್ಜೆನ್ಸಿ ಅಂತ ಗೊತ್ತಾಗ್ತಿದೆ. ಅಂದ್ರೆ ಈ ಟ್ರೈನ್ ನಲ್ಲಿ ನಾಯಕ ಅರ್ಜುನ್ ಯಾರನ್ನೋ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಈ ಹಿಂದಿನ ಟ್ರೈಲರ್ ನಲ್ಲಿ ನೋಡಿದ್ವಿ, ಅದಕ್ಕೆ ಲಿಂಕ್ ಆಗ್ತಿದೆ. ಇನ್ನು ಇಲ್ಲಿ ಬೇರೆ ಬೇರೆ 2 ಟ್ಯಾಂಕರ್ಗಳು ಇದಾವೆ. ಅವುಗಳಲ್ಲಿ ಒಂದು ಇಂಡಿಯನ್, ಇನ್ನೊಂದು ಪಾಕಿಸ್ತಾನ್, ಹಾಗೆ ವಿಂಟರ್ ನಲ್ಲಿ ಒಂದು. ಇನ್ನ ಇಲ್ಲಿ ಬರ್ತಾ ಇರೋ ಜೀಪ್ ಚೇಸಿಂಗ್ ನೋಡಿದ್ರೆ ಅವು ಕೂಡ ಬರ್ತಾ ಇರೋದು ಅಲ್ಲಿನ ಲಾರಿಗಳಲ್ಲಿ ಸಾಗಿಸ್ತಾ ಇರೋ ಕಂಟೈನರ್ ಗಳಿಗೋಸ್ಕರ ಅನ್ನೋದು ಗೊತ್ತಾಗ್ತದೆ. ಅಂಡ್ ಈ ಕಂಟೈನರ್ ಗಳನ್ನ ಸಾಗಿಸ್ತಾ ಇರೋದು ಮಂಗಳೂರಿಂದ ಅನ್ನೋದಕ್ಕೆ ಈ ಗಾಡಿ ನಂಬರ್ ನೋಡಿ. ಜೊತೆಗೆ ಈ ಹಿಂದಿನ ಟೀಸರ್ ನಲ್ಲಿ ಮಂಗಳೂರಿನ ಡಾಕ್ ಯಾರ್ಡ್ ನ ರಿವೀಲ್ ಮಾಡಿದ್ರು. ಸೊ ಅದು ಅಲ್ಲಿ ಲಿಂಕ್ ಆಗ್ತಿದೆ. ಇನ್ನ ಕೊನೆಯಲ್ಲಿ ಈ ಎಲ್ಲಾ ಟ್ಯಾಂಕರ್ ಗಳನ್ನ ತನ್ನ ವಶಕ್ಕೆ ತಗೊಳ್ಳೋ ನಾಯಕ ಕಮಾಂಡರ್ ಮಾರ್ಟಿನ್. ಸೊ ಇಲ್ಲಿಗೆ ಮುಗಿತು ಅಂತ ಅನ್ಕೊಂಡ್ರೆ ಇನ್ನ ಟ್ರೈಲರ್ 2 ಬರೋದು ಬಾಕಿ ಇದೆ. ಅಂಡ್ ಸಿನಿಮಾ ಕೂಡ ಇಲ್ಲಿ ಇಷ್ಟೆಲ್ಲಾ ವಿಷಯನ ರಿವೀಲ್ ಮಾಡಿದ್ದಾರೆ ಅಂದ್ರೆ ಸಿನಿಮಾದ ಬಹುಪಾಲನ್ನ ಈ ಟ್ರೈಲರ್ ನಂಬರ್ 1 ನಲ್ಲಿ ಹೇಳಿದ್ದಾರೆ. ಇನ್ನ ಸಿನಿಮಾದ ಸಾಂಗ್ಸು, ಪರ್ಫಾರ್ಮೆನ್ಸ್ ಮಾತ್ರ ಬಾಕಿ ಇದೆ ಅಂತ ಹೇಳ್ತೀನಿ. ಇನ್ನ ಇಲ್ಲಿ ಹೀರೋ ಧ್ರುವ ಅವರ ಲುಕ್ ಮತ್ತೆ ಸ್ವ್ಯಾಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಅದರಲ್ಲೂ ಈ ಶಾರ್ಟ್ ಅಲ್ಲಿ ಧ್ರುವ ಅವರು ನೋಡೋದು, ಆ ಶಾರ್ಟ್ ಯಪ್ಪ ನೆಕ್ಸ್ಟ್ ಲೆವೆಲ್ ಗುರು. ಅದಾದ್ಮೇಲೆ ಇಲ್ಲಿ ಈ ಟ್ಯಾಂಕರ್ ನಿಂದ ಹೊರಗೆ ಬಂದು ಸಿಗಾರ್ ಜೊತೆ ರಿಲ್ಯಾಕ್ಸ್ ಮೂಡಲ್ಲಿ ಇರೋದು ಅಂಡ್ ಕೊನೆಯಲ್ಲಿ ಈ ಗನ್ ಹಿಡ್ಕೊಂಡು ಅಲ್ಲಿ ಧ್ರುವ ಅವರು ನಗೋದು, ಆ ಟ್ಯಾಂಕ್ ಮೇಲೆ ನಡ್ಕೊಂಡು ಬರೋದು ಎಲ್ಲ ಜಸ್ಟ್ ವಾವ್ ಅಂತ ಹೇಳ್ತೀನಿ ಗುರು. ಧ್ರುವ ಅವರು ತೆರೆ ಮೇಲಿನ ಹೀರೋ ಆದ್ರೆ ಈ ಟ್ರೈಲರ್ಗೆ ಇನ್ನೂ ಕೆಲವು ಹೀರೋಗಳಿದ್ದಾರೆ. ಅಂದ್ರೆ ನಿರ್ಮಾಪಕ ಉದಯ್ ಕೆ ಮೆಹ್ತಾ,
ಸ್ಟಂಟ್ ಕಂಪೋಸರ್ ರವಿ ವರ್ಮಾ ಮತ್ತು ರಾಮ್ ಲಕ್ಷ್ಮಣ್, ಮತ್ತೆ ಸಿನಿಮಾದ DOP ಸತ್ಯ ಹೆಗಡೆ ಅವರು, ಹಾಗೆ ಕೊನೆಯದಾಗಿ ಮುಖ್ಯವಾಗಿ ರವಿ ಬಸ್ರೂರು ಅವರು. ಲಿಟ್ರಲಿ ಮ್ಯೂಸಿಕ್ ಅಂತೂ ಜಬರ್ದಸ್ತ್, ಸಿಕ್ಕಾಪಟ್ಟೆ ಇಂಟೆನ್ಸಿವ್ ಆಗಿದೆ. ಇನ್ನ ಇಲ್ಲಿನ VFX ಸೊಗಸಾಗಿದೆ, ಕೆಲವು ಶಾಟ್ಗಳನ್ನ ಬಿಟ್ಟು. ಇನ್ನ ಸಿನಿಮಾಟೋಗ್ರಫಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಐಮ್ಯಾಕ್ಸ್ ಅಲ್ಲಿ ಶೂಟ್ ಮಾಡಿರೋ ತರ ಇದೆ. ಇನ್ನು ಸತ್ಯ ಹೆಗಡೆ ಅವರ ವರ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಇನ್ನು ಮಾರ್ಟಿನ್ ಸಿನಿಮಾದ ಕತೆ ಬರೆದಿರೋದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಸಿನಿಮಾದ ಕ್ಯಾಪ್ಟನ್ ನಿರ್ದೇಶಕ AP ಅರ್ಜುನ್ ಇರೋಂಥ ಕತೆನ ತುಂಬಾ ಲ್ಯಾವಿಶ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ತೆರೆ ಮೇಲೆ ತಂದಿದ್ದಾರೆ. ಮಾರ್ಟಿನ್ ಟ್ರೈಲರ್ ಇಷ್ಟ ಆಯ್ತು ಅಂಡ್ ಆಕ್ಷನ್ ಪ್ರಿಯರಿಗೆ ಟ್ರೈಲರ್ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ಇವಾಗ ಬಿಡುಗಡೆ ಆಗಿರುವ ಟ್ರೈಲರ್ ನಂಬರ್ 1 ಅನ್ನ ನೋಡಿ ಟ್ರೈಲರ್ನಲ್ಲಿ ಏನೆಲ್ಲ ಇದೆ ಅಂತ ಹೇಳೋ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.